ಸಾವಿರಾರು ಯುವಕರಿಗೆ ಸ್ಫೂರ್ತಿಯಾಗಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಇನ್ನೇನು ಧ್ವಜಸ್ತಂಭದ ತುತ್ತ ತುದಿಗೆ ಭಾರತದ ಧ್ವಜ ತಲುಪುವ ಸಮಯ, ನಂತರ ರಾಷ್ಟ್ರಗೀತೆ, ಕವಾಯಿತು ಎಲ್ಲವನ್ನು ಕೂಡ ನಮ್ಮ ಕೊಟ್ರೇಶ್ ಅವರು ನೆರವೇರಿಸ್ತಾ ಇದ್ದಾರೆ. ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳು ಸೂಚನೆಯನ್ನು ನೀಡ್ತಾ ಇದ್ದಾರೆ. ಅವರ ಸೂಚನೆಯ ಅನುಗುಣವಾಗಿ ಎಲ್ಲೂ ಈ ಧ್ವಜಾರೋಹಣ ಸಮಾರಂಭಕ್ಕೆ ಚ್ಯುತಿ ಬಾರದಂತೆ, ದೇಶಭಕ್ತಿಗೆ ಕಳಂಕ ಬಾರದಂತೆ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತಿದೆ. ಶ್ರೀ ನೀಲಕಂಠ ಗೌಡರವರ ಮಾರ್ಗದರ್ಶನದಲ್ಲಿ ಮಾನ್ಯ ನಮ್ಮ ಯಜಮಾನ ಕೃಷ್ಣಪ್ಪನವರ ಸಲಹೆಯ ಸೂಚನೆ ಮೇರೆಗೆ, ಪ್ರಿಯಾ ಕೃಷ್ಣಪ್ಪನವರ ಸೂಚನೆ ಮೇರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ 2 ಕ್ಷೇತ್ರದ ಶಾಲಾ ಮಕ್ಕಳು, ಆಡಳಿತ ಮಂಡಳಿಯವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಎಲ್ಲ ಉಪಾಧ್ಯಾಯರು, ಸಂಘ ಸಂಸ್ಥೆಗಳು, ನಮ್ಮ ವಾರ್ಡ್ ಮಟ್ಟದ ಎಲ್ಲ ನಾಯಕರುಗಳು ಎಲ್ಲರೂ ಕೂಡ ಈ ಸಮಾರಂಭ ದೇಶದ ರಕ್ಷಣೆಗಾಗಿ ಹೋರಾಟದಲ್ಲಿ, ಯುದ್ಧದಲ್ಲಿ ಶತ್ರು ರಾಷ್ಟ್ರಗಳನ್ನು ಸದೆಬಡಿಯಲು ತಮ್ಮ ದೇಹವನ್ನೇ ತ್ಯಾಗ ಮಾಡಿದಂತ, ಪ್ರಾಣವನ್ನು ಕೊಟ್ಟ ಯೋಧರ ಸ್ಮರಣೆಗಾಗಿ ಅಮರ್ ಜವಾನ್ ಹುತಾತ್ಮ ಯೋಧರ ಸ್ಮಾರಕವನ್ನ ಚಂದ್ರಪಡಾವಣೆಯ ವೃತ್ತದಲ್ಲಿ ಮಾನ್ಯ ಶಾಸಕರು ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳೇ ಅದು ಕೂಡ ಲೋಕಾರ್ಪಣೆ ಆಗ್ತಿದೆ. ನಮ್ಮ ದೇಶಕ್ಕಾಗಿ ಹೋರಾಡಿ ಮಾಡಿದಂತ ವೀರ ಯೋಧರ ಸ್ಮರಣಾರ್ಥವಾಗಿ ಅಲ್ಲಿ ಅಮರ್ ಜವಾನ್ ಸ್ಮಾರಕ ಕೂಡ ನಿರ್ಮಾಣ ಆಗ್ತಾ ಇದೆ. 4 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಚಂದ್ರಪಡಾವಣೆಯ ವೃತ್ತದಲ್ಲಿ ಅಮರ್ ಜವಾನ್ ಸ್ಮಾರಕವನ್ನ ನಮ್ಮ ಮಾನ್ಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ, ಸುಸಜ್ಜಿತ ಕ್ರೀಡಾಂಗಣ ಮತ್ತು ಅಂಗಡಿ ಮಳಿಗೆಗಳ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಕೂಡ ನಿರ್ಮಾಣ ಆಗ್ತಿದೆ. 2 ಕ್ಷೇತ್ರಗಳಲ್ಲಿ ಒಂದಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳು 365 ದಿನ ನಿರಂತರವಾಗಿ ನಡೀತಿರುವ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಕ್ಷೇತ್ರಗಳು ಅಂದ್ರೆ ಗೋವಿಂದರಾಜನಗರ ಮತ್ತು ವಿಜಯನಗರ ಕ್ಷೇತ್ರಗಳು. ಹಲೋ ಬಂದೇ ಇರೋದು ಫುಲ್ ಮೇಲೆ ಹೋಗ್ಬಿಡಿ. ಇದು ಬಂದೆ ಎಲ್ಲಿಗೆ ಇರಾ? ನಾನು ಬರ್ತೀನಿ ಇರಾ, ನನ್ನ ಕಾಸು ಬಂದೇ ಇರೋದು. ಕಾರ್ಗಿಲ್ ಯೋಧರಾದಂಥ ರಂಗಪ್ಪ ಅವರು ಮತ್ತು ನಮ್ಮ ಮಾನ್ಯ ಗೌರವಾನ್ವಿತ ಶಾಸಕರಾದಂಥ ಕೃಷ್ಣಪ್ಪನವರ ಜೊತೆಯಲ್ಲಿ ಒಬ್ಬ ಪುಟ್ಟ ಬಾಲಕ ರಾಷ್ಟ್ರ ಧ್ವಜವನ್ನು ಕೈಯಲ್ಲಿ ಹಿಡಿದು National salute!